ಸರ್, ಇವತ್ತು ಕೋಡಿಹಳ್ಳಿ ಚಂದ್ರಶೇಖರ್ ಅವರು ರಾಜ್ಯದಲ್ಲಿ ಏನು ರೈತ ಪರ ಸಂಘಟನೆಗಳ ಪರವಾಗಿ ಸಾಕಷ್ಟು ಧ್ವನಿ ಎತ್ತಿರ್ತಕ್ಕಂಥದ್ದು, ರೈತರ ಧ್ವನಿಯಾಗಿರ್ತಕ್ಕಂಥದ್ದು, ರೈತರ ಬೆಂಬಲವಾಗಿ ನಿಂತಿರ್ತಕ್ಕಂಥದ್ದು, ಈ ಸದ್ಯದಲ್ಲಿ ರಾಜ್ಯಾದ್ಯಂತ ರೈತ ಪರ ಸಂಘಟನೆಗಳಾಗಲಿ ರೈತರಿಗಾಗಲಿ ಸಾಕಷ್ಟು ತೊಂದರೆಗಳು, ಅಕಾಲಿಕ ತೊಂದರೆಗಳು ಇವೆ. ಈ ಬಗ್ಗೆ ತಾವು ರಾಜ್ಯ ಮಟ್ಟದಲ್ಲಿ ಸರ್ಕಾರಕ್ಕಾಗಲಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಸಂದೇಶವನ್ನು ಕೊಡ್ತೀರಿ ಸರ್? ಇದಕ್ಕೆ ಸಂಬಂಧಪಟ್ಟಂಗೆ ಈ ಪ್ರದೇಶಗಳಲ್ಲಿ ಆಗಿರ್ತಕ್ಕಂಥ ಪ್ರಾಕೃತಿಕವಾದ ವಿಕೋಪಗಳಿರಲಿ, ಮತ್ತು ಕೆಲವು ವ್ಯಕ್ತಿಗಳು ಬಿತ್ತನೆ ಬೀಜದ ವಿಷಯದಲ್ಲಿ ರೈತರಿಗೆ ಆಗಿರ್ತಕ್ಕಂಥ ವಂಚನೆ ಇರಲಿ, ಇದು ಎಲ್ಲವನ್ನೂ ಕೂಡ ಸರ್ಕಾರದ ಮಟ್ಟದಲ್ಲಿ ಯಾವ ರೀತಿ ಕಾನೂನಿನ ಕ್ರಮ ತಗೋಬೇಕು, ಯಾವ ರೀತಿ ರೈತನ ನಷ್ಟದ ಪರಿಹಾರವನ್ನು ಪಡಿಬೇಕು, ಅದನ್ನು ವ್ಯವಸ್ಥಿತವಾಗಿ ನಾವು ಸರ್ಕಾರದ ಜೊತೆ ನಾವು ಪ್ರಯತ್ನ ಮಾಡಿ ರೈತರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತೀವಿ. ಸರ್ಕಾರ ಇಲ್ಲಿಯವರೆಗೂ ಕೂಡ ಸರ್ಕಾರದ ದ್ವಂದ್ವ ನೀತಿಯಿಂದ, ಸರ್ಕಾರದ ಗೊಂದಲಗಳಿಂದ ರೈತ ಪರ ಹೋರಾಟದ ಬಗ್ಗೆ, ರೈತ ಪರ ಯಾವುದೇ ಒಂದು ವ್ಯವಸ್ಥೆಯ ಬಗ್ಗೆ ಕಿಂಚಿತ್ತೂ ಸಮಾಧಾನ ಮಾಡ್ತಾ ಇಲ್ಲ ಅಂತಕ್ಕಂಥ ಆರೋಪ ಇವತ್ತು ರೈತ ಸಂಘಟನೆಗಳಿಂದ ಮತ್ತು ರೈತ ಮುಖಂಡರಿಂದ ಬರ್ತಾ ಇದೆ ಸರ್. ಈ ಬಗ್ಗೆ ಏನು ಹೇಳ್ತೀರಿ ಸರ್? ನೋಡಿ, ರಾಜಕಾರಣ ಮಾಡ್ತಕ್ಕಂಥವರು ಅಥವಾ ಪರ ವಿರೋಧ ಅಂದರೆ ಆಡಳಿತ ಮತ್ತು ವಿರೋಧ ಪಕ್ಷ, ಇಲ್ಲಿ ನೀತಿಗೋಸ್ಕರ ರಾಜಕಾರಣ ಮಾಡುವಂಥ, ಏನು ಸಮಾಜದಲ್ಲಿ ತುಳಿತಕ್ಕೆ ಒಳಗಾದಂಥವರ ವಿಷಯವನ್ನು ಆಧರಿಸಿ ಆಗಲಿ, ದುಡಿಯುವಂಥ ರೈತನಿಗೆ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ಯಾರು ನಾನು ಈ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅಂತ ಹೇಳಿ ವಿಧಾನಸಭೆಯನ್ನು ಪ್ರವೇಶ ಮಾಡಿದರೆ, ಯಾರೂ ನೈತಿಕ ಜವಾಬ್ದಾರಿಯ ಮೇಲೆ ಬಂದಿಲ್ಲ. ಎಲ್ಲರೂ ಬಂದಿರೋದು ಜಾತಿ, ಧರ್ಮ, ಹಣ, ಹೆಂಡದ ಮೂಲಕ ಪ್ರವೇಶ ಮಾಡಿದ್ದಾರೆ. ಆ ಕಾರಣಕ್ಕೆ ಈ ಸಮಸ್ಯೆಯನ್ನು ಅವರು ಯಾರೂ ಕೂಡ ಸೀರಿಯಸ್ ಆಗಿ ಪರಿಗಣಿಸ್ತಾ ಇಲ್ಲ. ಆ ಕಾರಣಕ್ಕೆ ಚಳುವಳಿ ಅವರಿಗೆ ಪದೇ ಪದೇ ಬಡಿದೆಬ್ಬರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮತ್ತು ನಾಳೆ ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಒಂದು ಬೃಹತ್ ಪಾದಯಾತ್ರೆ ನಡೆಯುತ್ತೆ. ಕಳೆದ 45 ವರ್ಷಗಳ ಹಿಂದೆ ನರಗುಂದ ನವಲಗುಂದದಲ್ಲಿ ರೈತರ ಬಂಡಾಯ ಏನಾಯಿತು, ಆ ಬಂಡಾಯದ ಸಂದರ್ಭದಲ್ಲಿ ಅನೇಕ ರೈತರು ಪೊಲೀಸರ ಗೋಲಿಬಾರ್ಗೆ ಬಲಿಯಾಗ್ತಾರೆ. ಅದರ ನೆನಪು ಮತ್ತು ಆ ಹುತಾತ್ಮರಿಗೆ ಗೌರವ ಸಲ್ಲಿಸುವ ಕಾರ್ಯಕ್ರಮದ ಕೆಳಗಡೆ ಮತ್ತು ಆ ಪ್ರದೇಶಕ್ಕೆ ವಂಚನೆ ಆಗ್ತಾ ಇರ್ತಕ್ಕಂಥ ರಾಜಕೀಯ ಪಕ್ಷಗಳಿಂದ ಈಗ ಮಾದಾಯಿ ಮಾತಾಡ್ತಾರೆ. ಮಾದಾಯಿ 2018ರಲ್ಲಿ ಫೈನಲ್ ಟ್ರಿಬ್ಯುನಲ್ ಆದೇಶ ಬಂದ್ಬಿಡ್ತು. ಬಂದಾದ ಮೇಲೆ ತೀರ್ಮಾನದ ಪ್ರಕಾರ ಮಾದಾಯಿ ನದಿ ನೀರನ್ನು ಕರ್ನಾಟಕಕ್ಕೆ ಅಲಾಟ್ ಆಗಿರೋದನ್ನು ಉಪಯೋಗ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದಾದರೆ, ಏನು ಈ ಕತ್ತೆ ಕಾಯಕ ಇರೋದು ಈ BJP ಕಾಂಗ್ರೆಸ್ನವರು, ಅವನ ಮೇಲೆ ಇವನು ಹೇಳೋದು, ಇವನ ಮೇಲೆ ಅವನು ಹೇಳೋದು, ಎಷ್ಟು ವರ್ಷ ಕಾಯೋದು ಇದಕ್ಕೆ? ಒಂದಿಷ್ಟು ಗೌರವ ಬೇಡವಾ ಸುಳ್ಳು ಹೇಳೋದಕ್ಕೂ? ಇದೇ ಸುಳ್ಳನ್ನು ಅವರು ಇವ್ರ ಮೇಲೆ ಹೇಳ್ತಾರೆ, ಅಧಿಕಾರದಲ್ಲಿದ್ದಾಗ ಅವರು ಇವ್ರ ಮೇಲೆ ಹೇಳ್ತಾರೆ. ಹಾಗಾಗಿ ಇದನ್ನು ಒಂದು ಜನರು ಇದನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಪ್ರಾರಂಭ ಮಾಡದೇ ಇದ್ದರೆ ಇಂಥದ್ದೇ ವಂಚನೆ ಮತ್ತೆ ಮುಂದುವರಿಯುತ್ತೆ. ಆ ಕಾರಣಕ್ಕೇ ಈಗ ನಾವೊಂದು ತೀರ್ಮಾನ ಮಾಡಿದ್ವಿ. ಈಗ ಮೇಕೆದಾಟಿಂದ DK ಶಿವಕುಮಾರ ಮತ್ತು ಸಿದ್ದರಾಮಯ್ಯ ಪಾದಯಾತ್ರೆ ಮಾಡಿ TMC ನೀರನ್ನು ತಡೆದು ಅದಕ್ಕೆ ಅಲ್ಲೊಂದು ಅಣೆಕಟ್ಟೆಯನ್ನು ಮಾಡಿ ನಾವು ಈ ಪ್ರದೇಶಕ್ಕೆ ನೀರು ತರ್ತೀವಿ ಅಂತ ಹೇಳಿದ್ರು ಅಲ್ಲಿ ಬೆಂಗಳೂರಿನಲ್ಲಿ. ಅಧಿಕಾರ ಕೊಟ್ಟು 2 ವರ್ಷ ಆಯಿತು, ಯಾಕೆ ಅಣೆಕಟ್ಟೆ ಕಟ್ಟಲಿಲ್ಲ? ಈಗ ತುಂಗಭದ್ರಾದಲ್ಲಿ 33 TMC ನೀರು ಸಿಲ್ಟ್ ಫಾರ್ಮೇಷನ್ ಆಗಿದೆ, ಅಂದರೆ ಹೂಳು ತುಂಬಿಕೊಂಡಿದೆ.
ಸರ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ ರೈತ ಸಂಘಟನೆಯಿಂದ ಗಟ್ಟಿ ಧ್ವನಿ ಬಂದಿಲ್ಲ ಅಂತಕ್ಕಂಥ ಕೂಗು ಕೂಡ ಕೇಳಿ ಬರ್ತಾ ಇದೆ ಸರ್, ಈ ಬಗ್ಗೆ ಏನು ಹೇಳ್ತೀರಿ? ಅದಕ್ಕೇನೆ ಗಟ್ಟಿ ಧ್ವನಿಯನ್ನ ನಾಳೆ ಹುಬ್ಬಳ್ಳಿಯಿಂದ ಧಾರವಾಡದವರೆಗೆ ಸುಮಾರು 2,000 ರೈತರು ಪಾದಯಾತ್ರೆಯ ಮೂಲಕ ಈ 2 ಮೂರ್ಖ ರಾಜಕೀಯ ಪಕ್ಷಗಳಿಗೆ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಲಿಕ್ಕೆ ರೈತರು ಬೃಹತ್ ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಏನು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ವಾಣಿಜ್ಯ ನಗರಿ ಅಂತಕ್ಕಂಥ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥ ರಾಣೆಬೆನ್ನೂರು ನಗರದಲ್ಲಿ ಏನು ಈ ಕಳಪೆ ಮಟ್ಟದ ಬೀಜ ಮತ್ತು ಗೊಬ್ಬರದ ಹಾವಳಿ ನಡೆದಿದೆ, ಈ ಕುರಿತಂತೆ ಈಗಾಗಲೇ ತಾಲೂಕಿನಾದ್ಯಂತ ಸಾಕಷ್ಟು ರೈತರು ಹಾಳಾಗಿರ್ತಕ್ಕಂಥದ್ದು. ಸರ್, ಇವತ್ತು ತಾವು ರಾಣೆಬೆನ್ನೂರು ತಾಲೂಕಿಗೆ ಬಂದಿರತಕ್ಕಂಥದ್ದು, ಈ ಬಗ್ಗೆ ಸರ್ಕಾರಕ್ಕೆ ಯಾವ ರೀತಿಯ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಡ್ತೀರಿ ಅಂತ? ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದು ನಿಸರ್ಗ ಸೀಡ್ಸ್ ಇರ್ಬೋದು ಅಥವಾ ಇಲ್ಲಿ ಆಗಿರ್ತಕ್ಕಂಥ ಫರ್ಟಿಲೈಸರ್ಸ್ ಕಂಪನಿಗಳು ಸರಿಯಾದಂಥ ಗೊಬ್ಬರವನ್ನು ನೀಡದಲ್ಲೇ ಇರ್ತಕ್ಕಂಥದ್ದು ಇರ್ಬೋದು, ನಾಳೆಯ ನಡೆಯುವ ರೈತರ ಬೃಹತ್ ಸಮಾವೇಶದಲ್ಲಿ ನಾವು ನಿರ್ಣಯವನ್ನು ಪಾಸ್ ಮಾಡಿ ಸರ್ಕಾರಕ್ಕೆ ನಾವು ಒತ್ತಾಯವನ್ನು ತರ್ತೀವಿ. ಸರ್, ಅಂತಿಮವಾಗಿ ಕೊನೆಯ ಪ್ರಶ್ನೆ ಏನು ಸರ್, ತಾವು ರೈತ ಸಂಘದಿಂದ ಈ ಹಿಂದಿನಿಂದಲೂ ಕೂಡ ಸಾಕಷ್ಟು ಕೂಗು ಕೇಳಿ ಬಂದಿತ್ತು, ಏನು ರಾಜಕೀಯ ಪಕ್ಷಗಳು ಈ ರೀತಿ ರೈತರಿಗೆ ದ್ವಂದ್ವ ನೀತಿಯನ್ನು ಅನುಸರಿಸ್ತಾ ಇದ್ದಾವೆ, ಈ ನಿಟ್ಟಿನಲ್ಲಿ ರೈತ ಸಂಘದಿಂದ ರಾಜಕೀಯಕ್ಕೆ ಧುಮುಕಬೇಕು ಅಂತಕ್ಕಂಥ ಒಂದು ಕೂಗು ಕೇಳಿ ಬಂದಿತ್ತು ಸರ್, ಈ ಬಗ್ಗೆ ಏನು ಹೇಳ್ತೀರಿ? ನೋಡಿ, ಈಗ ಇರ್ತಕ್ಕಂಥ ನಮ್ಮ ಮುಂದೆ ಇರ್ತಕ್ಕಂಥ ರಾಜಕೀಯ ಪಕ್ಷಗಳು, ಆ ಪಕ್ಷದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಅಥವಾ ಶಾಸಕ ಎಂಪಿಗಳು ಹಿಂದೆ ಸ್ವಾತಂತ್ರ್ಯ ಚಳುವಳಿಯಿಂದ ಸುಮಾರು 80ರವರೆಗೆ ಸ್ವಾತಂತ್ರ್ಯ ಚಳುವಳಿಗಾರರು ಬರೋರು. ಅಲ್ಲಿ ವಿಧಾನಸಭೆಯಲ್ಲಿ ಕುಂತ್ರೆ ಸಿಟ್ಟಿಂಗ್ ಚಾರ್ಜ್ ಅಂತ ಕೊಡೋರು. ಅಲ್ಲಿ ನಮಗೆ ಬೇಡಪ್ಪ, ನಾನು ಆ ದುಡ್ಡನ್ನು ತಗೊಂಡ್ಬಿಟ್ರೆ ನನ್ನ ಸೇವೆ ವ್ಯರ್ಥ ಆಗಿಬಿಡುತ್ತೆ, ನಾನು ಆ ಸೇವಾ ಶುಲ್ಕವನ್ನು ಪಡೆದಂಗೆ ಆಗ್ಬಿಡುತ್ತೆ, ಬೇಡ ಅಂತ. ಅಷ್ಟು ಪ್ರಾಮಾಣಿಕತೆಯಿಂದ ಅಲ್ಲಿಯವರೆಗೆ ರಾಜಕಾರಣ ಬಂತು. ಅಲ್ಲಿಂದ ಈ ಕಡೆಗೆ ಬಂದಿರತಕ್ಕಂಥವರು ಯಾವುದೇ ಟ್ರೈನಪ್ ಅಲ್ಲ, ಯಾವುದೇ ವಿಚಾರದ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಿ ಬಂದವರಲ್ಲ, ಎಲ್ಲ ಕೂಡ ದುಡಿಮೆ ಮಾಡಲಿಕ್ಕೆ, ರಾಜಕೀಯ ಅಧಿಕಾರವನ್ನು ಅನುಭವಿಸ್ಲಿಕ್ಕೆ ಬಂದಿರತಕ್ಕಂಥ ರಾಜಕಾರಣಿಗಳೇ ಹೊರತು ಇವರು ಯಾರು ಪ್ರಾಮಾಣಿಕತೆ ಮತ್ತು ಸಜ್ಜನಿಕೆಯ ರಾಜಕಾರಣಿಗಳು ಅಲ್ಲದೇ ಇರುವ ಕಾರಣಕ್ಕೆ ಇವತ್ತು ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಸಾಮಾನ್ಯ ಜನರ ಮೇಲೆ ಬರ್ತಾ ಇದೆ. ಆ ಕಾರಣಕ್ಕೆ ಇದನ್ನು ಒಂದು ಕಡೆ ತಿರಸ್ಕಾರ ಮಾಡಬೇಕಲ್ಲ. ಈ ಕೆಟ್ಟದ್ದನ್ನು ತಿರಸ್ಕಾರ ಮಾಡಿದರೆ ತಾನೇ ಒಳ್ಳೆಯದಕ್ಕೆ ಅವಕಾಶ ಆಗೋದು. ಅದಕ್ಕೆ ಹೇಳ್ತಾ ಇದ್ದೀವಿ, ಜನರು ಈಗ ತಯಾರಾಗಬೇಕು. ಮುಂದಿನ 28ರ ಚುನಾವಣೆಗೆ ಇದನ್ನೆಲ್ಲ ಕಸ ಗುಡಿಸಿ ಸೈಡಿಗೆ ಹಾಕಿ ಹೊಸ ಜನ್ರೇಷನ್ ರಾಜಕೀಯಕ್ಕೆ ಪ್ರವೇಶ ಆಗಬೇಕು. ಹೊಸ ತಲೆಮಾರಿನ ಜನ ಬರೋದ್ರ ಮೂಲಕ ಹಳೆ ನೀರನ್ನು ನಾವು ಕಳಿಸ್ಬೇಕು. ಆ ಕಾರಣಕ್ಕೆ ಈ ಕೆಸರು ನಾರ್ತಾ ಇರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಎಲ್ಲಿವರೆಗೂ ಅದನ್ನು ದೂರ ಮಾಡೋದಿಲ್ವೋ ಅಲ್ಲಿವರೆಗೆ ಹೊಸ ವ್ಯವಸ್ಥೆ ಸೃಷ್ಟಿ ಆಗೋದಿಲ್ಲ. ಅದಕ್ಕೆ ರಾಜಕಾರಣ ಹೊಸ ರೀತಿಯಲ್ಲಿ ಪ್ರವೇಶ ಆಗಿ ಹೊಸ ವಿಚಾರಗಳು ಮತ್ತು ಅದರ ಕೆಳಗಡೆ ಬರ್ತಕ್ಕಂಥ ನಿಲುವಿನ ಮೇಲ್ಗಡೆ ರಾಜಕಾರಣವನ್ನು ಕಟ್ಟಬೇಕಾಗಿದೆ. ಆ ದಿಕ್ಕಿನಲ್ಲಿ ನಾಳೆಗೂ ಕೂಡ ಅಥವಾ ಇನ್ನೊಂದು ದಿವಸ ಅಥವಾ ಇವತ್ತು ಕೂಡ ನಾವು ಅದಕ್ಕೆ ಪರ್ಯಾಯ ವ್ಯವಸ್ಥೆ ನಾವು ಆಗದೇ ಇದ್ದರೆ ಬೇರೆ ದಾರಿನೇ ಇಲ್ಲ. ಆ ದಿಕ್ಕಿನಲ್ಲಿ ಎಲ್ಲ ಯೋಚನೆ ಮಾಡ್ತಾ ಇದ್ದೀವಿ. ನಾಳೆ ಒಂದು ದಿವಸ ಈ ಕಾಂಗ್ರೆಸ್, BJP, JDSಗೆ ಪರ್ಯಾಯವಾಗಿ ರಾಜ್ಯದಲ್ಲಿ ರಾಜಕಾರಣ ಪ್ರಾರಂಭ ಆಗಲೇಬೇಕು. ಆಗದೇ ಇದ್ದರೆ ಈ ನಾಡಿಗೆ ದೊಡ್ಡ ದುರಂತ ಅಂತ ಹೇಳಿ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು.